ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿರೋದು ಕೋವ್ರೊಟಾನ ಹೋಟೆಲ್ನಲ್ಲಿ. ನಾನು ಆಲ್ರೆಡಿ ಹೇಳಿದೆ, ನಿನ್ನೆ ನಾವು ಚೆಕ್ ಇನ್ ಆಗಿದ್ದೀವಿ. ಇವತ್ತು ಬೆಳಿಗ್ಗೆನೇ ಎದ್ದು ಈಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಬಫೆಟ್ ಇದೆ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನೆಲ್ಲ ಇರುತ್ತೆ ನೋಡೋಣ. ಮತ್ತು ಇವತ್ತೆಲ್ಲ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ. ಬೀಚಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇವತ್ತು ಬೀಚ್ ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲಿ. ಮತ್ತು ಡಿಫ್ರೆಂಟ್ ಪೂಲ್ಸ್ ಎಲ್ಲ ಇದೆ. ಎಲ್ಲನೂ ಫುಲ್ ಎಕ್ಸ್ಪ್ಲೋರ್ ಮಾಡಬೇಕಂತಿದ್ದೀವಿ. ಸೊ ಎಲ್ಲ ಹೇಗಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಫಸ್ಟ್ ಈಗ ಬ್ರೇಕ್ಫಾಸ್ಟಿಗೆ ಹೋಗೋಣ ಬನ್ನಿ. ಡಿನ್ನರ್ ಹೋಗಿದ್ದು ಸಿನೆಮನ್ ಅಂಥೇಳಿ. ಇದು ಕೂಡ ಇನ್ನೊಂದು ರೆಸಾರ್ಟ್ ಒಳಗಿರೋದು. ಇಲ್ಲಿ ಇಂಡಿಯಾ ಮತ್ತು ಕಾಂಟಿನೆಂಟಲ್ ಎರಡು ಸ್ಟೈಲ್ ಬ್ರೇಕ್ಫಾಸ್ಟ್ ಇತ್ತು. ಇಂಡಿಯಾದ ಪೋಹಾ ಮತ್ತು ಆಲೂ ಮಟರ್ ರೋಟಿ ಎಲ್ಲ ಇತ್ತು. ಫಲಾಫೆಲ್ಲು, ಆಮೇಲೆ ಎಗ್ ರಿಲೇಟೆಡ್ ಲೈಕ್ ಸ್ಕ್ರ್ಯಾಂಬಲ್ ಎಗ್ಗು, ಆಮ್ಲೆಟ್ಟು, ಬಾಯ್ಲ್ಡ್ ಎಗ್ಗು, ಸ್ಯಾಲಡು, ಫ್ರೂಟ್ಸು, ಅದೆಲ್ಲ ನಾರ್ಮಲಿ ಎಲ್ಲ ಹೋಟೆಲಲ್ಲಿ ಇದ್ದೇ ಇರುತ್ತೆ. 5 ಸ್ಟಾರ್ಸಲ್ಲಿ ಅದೆಲ್ಲ ಇದ್ದೇ ಇತ್ತು. ಚೆನ್ನಾಗಿತ್ತು ಬ್ರೇಕ್ಫಾಸ್ಟು.
ಬ್ರೇಕ್ಫಾಸ್ಟ್ ಆದಮೇಲೆ ನಾವೀಗ ಬಂದಿರೋದು ಬೀಚ್ ಸೈಡ್ಗೆ. ನೈಟ್ ಬೀಚ್ ಹತ್ರ ಬಂದಾಗ ಫುಲ್ಲು ಕತ್ಲೆ ಇತ್ತು, ಏನೂ ಸರಿಯಾಗಿ ಕಾಣ್ತಾ ಇರಲಿಲ್ಲ. ಹಾಗಾಗಿ ಡೇವ್ನಲ್ಲಿ ಹೇಗೆ ಕಾಣುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಒಂದು ರೆಸ್ಟೋರೆಂಟ್ ಇದೆ, ಬ್ರೇಕರ್ಸ್ ಅಂತೇಳಿ. ಇಲ್ಲಿ ನಮಗೆ ಅನ್ಲಿಮಿಟೆಡ್ ಬೇವ್ರೇಜ್ ಫ್ರೀ ಇತ್ತು, ಮತ್ತು 12 to 5ವರೆಗೂ ಸ್ನ್ಯಾಕ್ಸ್ ಕೂಡ ಕೊಡ್ತಾಯಿದ್ರು. ನಾವು ತುಂಬ ಹೊತ್ತು ಇರಲಿಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ನಂತರ ಪೂಲಿಗೆ ಹೋದ್ವಿ. ಬಟ್ ವಿಂಟರ್ ಆಗಿರೋದ್ರಿಂದ ವೆದರ್ ತುಂಬ ಚೆನ್ನಾಗಿತ್ತು. ನೀರು ಸ್ವಲ್ಪ ತಣ್ಣಗೆ ಅನಿಸಿದ್ರು ಕೂಡ ಆಟಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿನ ಸ್ಯಾಂಡ್ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು, ಬ್ಲ್ಯಾಕ್ ಸ್ಯಾಂಡು. ಮತ್ತು ವ್ಯೂ ಕೂಡ ತುಂಬ ಚೆನ್ನಾಗಿದೆ. ರೈಟ್ ಸೈಡಿಗೆ ಬಂದರೆ ರೆಸಾರ್ಟ್ ವ್ಯೂ, ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಸಿ ವ್ಯೂ. ಈ ಸಿ ವ್ಯೂನಲ್ಲಿ ಕಾಣ್ತಾ ಇರೋ ರೂಮ್ಸ್ ಎಲ್ಲ 2 BHK 3 BHK ವಿಲ್ಲಾ ಟೈಪ್ ರೂಮ್ಸು. ಪ್ರೈವೇಟ್ ಪೂಲ್ ಇರೋವಂಥದ್ದು ಮತ್ತು ಪೂಲ್ ಇಲ್ಲದೆ ಇರೋವಂಥದ್ದು ಕೂಡ ಇತ್ತು. ಇದು ಕಿಡ್ಸ್ ಪ್ಲೇ ಏರಿಯಾ. ಸ್ವಿಮ್ಮಿಂಗ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಮೇಲೆ ಮಕ್ಕಳು ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಅಂತ ಹೋಗಿದ್ರು. ಸೊ ನಾನೀಗ ಕರ್ಕೊಂಡು ಬರೋಣ ಅಂತ ಬಂದಿದ್ದೆ. ಅವರಿಗೆ ಕ್ರಾಫ್ಟ್ ವರ್ಕ್ ಎಲ್ಲ ಮಾಡಿಸಿದ್ರಂತೆ, ಅದನ್ನೇ ತೋರಿಸ್ತಾ ಇದ್ರು ಮಕ್ಕಳು. ಇಲ್ಲಿ ಲಗೂನ್ ಪೂಲ್ನಲ್ಲಿ ಮಕ್ಕಳಿಗೆ ಅಲೋ ಮಾಡೋದಿಲ್ಲ. ಸೊ ಅಕಸ್ಮಾತ್ ಪೇರೆಂಟ್ಸ್ ಏನಾದ್ರು ಲಗೂನ್ ಪೂಲ್ ಹೋಗ್ಬೇಕಂತಂದರೆ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ಬೋದು. ಬಟ್ ನಾವು ಆ ಪೂಲ್ನ ನೋಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮಕ್ಕಳು ಬಿಟ್ಟು ತುಂಬ ಹೊತ್ತು ಹೋಗೋದು ಸರಿಯಾಗಲ್ಲ ಅಂಥೇಳಿ ನಾವು ನೆಕ್ಸ್ಟ್ ಬಂದಿದ್ದು ಈವ್ನಿಂಗು. ಇದು ಸನ್ಸೆಟ್ ಪೂಲ್ ಅಂಥೇಳಿ, ನಾನು ಲಾಬಿಯಿಂದ ಕೆಳಗಡೆ ಒಂದು ಪೂಲ್ ತೋರಿಸಿದ್ನಲ್ಲ ಆ ಪೂಲ್ ಇದು. ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ, ಇನ್ಫಿನಿಟಿ ಪೂಲ್ ಥರ ಇದು ಫೀಲ್ ಕೊಡುತ್ತೆ.
ಮತ್ತೆಲ್ಲ ಬೇರೆ ಪೂಲಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ಡ್ ಇತ್ತು, ಹಾಗಾಗಿ ವಿಂಟರಲ್ಲಿ ಕೂಡ ಅಷ್ಟು ಚಳಿ ಅಂತೇನು ಅನ್ನಿಸ್ತಾ ಇರಲಿಲ್ಲ. ಲಗೂನ್ ಪೂಲ್ ಮಾತ್ರ ಕಿಡ್ಸ್ ಅಲೋ ಇರಲಿಲ್ಲ, ಮತ್ತು ಬೇರೆ ಕಡೆ ಎಲ್ಲನೂ ಮಕ್ಕಳನ್ನ ಆಟ ಆಡಿಸ್ಬೋದಿತ್ತು. ಫ್ರೆಶ್ ಅಪ್ ಆದ ನಂತರ ಈವ್ನಿಂಗ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದುಬೈ ಕನ್ನಡ ವ್ಲಾಗ್ಸ್. ನಾವಿವತ್ತು ರೊಟಾನಾದಲ್ಲಿ 3rd ಡೇ. ಇವತ್ತು ನಮ್ಮದು ಚೆಕ್ಔಟ್ 31st ಡಿಸೆಂಬರ್ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. 2 ನೈಟ್ಸ್ ಸ್ಟೇ ಮಾಡಿದ್ದು ನಾವು. ಸೊ ಈಗ ಚೆಕ್ಔಟ್ ಆಯಿತು ನಮ್ಮದು, ಬಟ್ ಲಂಚ್ ಇಲ್ಲೇ ಮುಗಿಸ್ಕೊಂಡು ಹೋಗ್ತೀವಿ. ಬಂದಿದ್ದ ದಿನ ನಾವು ಲಂಚ್ ಮಾಡಿರಲಿಲ್ಲ, ಹಾಗಾಗಿ ಈಗ ಲಂಚ್ ಇದೆ ನಮಗೆ. ಲಂಚ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತೀವಿ. ಸೊ ಇವತ್ತು 31st ಡಿಸೆಂಬರ್ ಈವ್ನಿಂಗ್ ಏನೇನಾಗುತ್ತೆ, ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಏನೂ ಪ್ಲ್ಯಾನ್ ಇಲ್ಲ, ಏನಾಗುತ್ತೆ ನೋಡಬೇಕು. ಸೊ ರೊಟಾನ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿತ್ತು. ನಮ್ಮದು ಡ್ರೀಮ್ ಡೆಸ್ಟಿನೇಷನ್ ಅಂತ ಹೇಳಿದ್ನಲ್ಲ, ಡ್ರೀಮ್ ರೆಸಾರ್ಟ್ ಅಂಥೇಳಿ. ಸೊ ಇದೊಂದು ನಾನು ಆಸೆ ಪಟ್ಟು ಹಾಗೆ ತುಂಬ ಚೆನ್ನಾಗಿದೆ. ಒಂಥರ ಗಲ್ಫ್ ಕಂಟ್ರಿನಲ್ಲಿದ್ದೀವಿ ಅನ್ನೋ ಫೀಲೇ ಇಲ್ಲ, ಇಂಡಿಯಾದಲ್ಲಿದ್ದೀವಿ ಅನ್ನೋ ಥರ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಎಲ್ಲ ತುಂಬ ಮರಗಿಡಗಳು, ಬೀಚು, ಇದೊಂಥರ ಕೂಲ್ ಆ್ಯಂಡ್ ಕಾಮ್ ಆಗಿದೆ. ಎಲ್ಲೋ ತುಂಬ ದೂರ ಸಿಟಿಯಿಂದ ಇದ್ದೀವಿ ಅನ್ನೋ ಥರ ಫೀಲಿಂಗ್. ಅಮ್ಯುನಿಟೀಸ್ ಕೂಡ ಎಲ್ಲ ಚೆನ್ನಾಗಿದೆ. ಊಟ ತಿಂಡಿ ಆಗಿರ್ಬೋದು, ಅನ್ಲಿಮಿಟೆಡ್ ಬೇವ್ರೇಜಸ್ ಇತ್ತು, ಲೈಕ್ ಸಾಫ್ಟ್ ಡ್ರಿಂಕ್ಸು, ಹಾಟ್ ಡ್ರಿಂಕ್ಸು ಎಲ್ಲ ಥರದ್ದು ಇತ್ತು. ಸೊ ಯಾವ ಥರ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಪೂಲ್ಗಳಿತ್ತು, ನಮಗೇನು ತುಂಬ ದೂರ ಹೋಗ್ಬೇಕನ್ನೋ ಥರ ಇರಲಿಲ್ಲ. ಎಷ್ಟು ದೊಡ್ಡ ಪ್ರಾಪರ್ಟಿ ಆದರೂ ಅಲ್ಲಲ್ಲಿ ಒಂದೊಂದು ಪೂಲ್ ಇತ್ತು. ನಾವಿರೋಲ್ಲಿ ನಮ್ಮ ಹತ್ರನೇ ಪೂಲ್ ಇತ್ತು, ಮತ್ತು ಇನ್ನೊಂದು ಲಗೂನ್ ಪೂಲ್ ಇತ್ತು, ಮತ್ತು ಸನ್ಸೆಟ್ ಪೂಲ್ ಅಂತಿತ್ತು, ಬೀಚ್ ಇತ್ತು. ಸೊ ವಾಟರ್ ಗೇಮ್ಸ್ ಇತ್ತು, ಸ್ಲೈಡ್ಸ್ ಎಲ್ಲ. ಸೊ ಫುಲ್ ಎಂಜಾಯ್ ಮಾಡಿದ್ದೀವಿ ನಾವು. 1 ಸೆಕೆಂಡ್ ಕೂಡ ಬೋರಿಂಗ್ ಅಂತ ಅನಿಸ್ಲಿಲ್ಲ. ಈವ್ನಿಂಗ್ ಟೈಮ್ನಲ್ಲಿ ಫುಲ್ ಡ್ಯಾನ್ಸ್ ಪ್ರೋಗ್ರಾಮು, ಮ್ಯೂಸಿಕ್ ಬ್ಯಾಂಡ್ ಎಲ್ಲ ಇತ್ತು. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಿಲ್ಲ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ಬೋದು. ಇಯರ್ ಎಂಡ್ನ ಒಂದೊಳ್ಳೆ ರೀತಿಲಿ ಕಳೀತಾ ಇದ್ದೀವಿ ಅಂತ ಫುಲ್ ಖುಷಿಯಾಗಿದ್ದೀವಿ. ಇದರ ಒಳ್ಳೆ ವಿಡಿಯೋನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಒಂದು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಬಟ್ ಅವತ್ತು ಫುಲ್ ನೈಟ್ ಆಗಿದ್ದರಿಂದಾಗಿ ಅಂತ ಏನು ನಿಮಗೆ ಚೆನ್ನಾಗಿ ಕಾಣಿಸಿರೋದಿಲ್ಲ ಸುತ್ತಮುತ್ತ ಹೇಗಿದೆ ಅಂಥೇಳಿ. ಬಟ್ ಈ ವಿಡಿಯೋನಲ್ಲಿ ನಾನು ಫುಲ್ ಡೇ ವ್ಯೂನ ತೋರಿಸ್ತೀನಿ, ಇಡೀ ರೊಟಾನ ಹೇಗಿದೆ ಅಂಥೇಳಿ. ಒಂದು ಅಮೇಝಿಂಗ್. ಯಾರಾದರೂ UAE-ನಲ್ಲಿದ್ದರೆ ರೆಸಾರ್ಟ್ಸ್ ಪ್ಲ್ಯಾನ್ ಇದ್ದರೆ ಇದನ್ನು ಒಂದ್ಸರಿ ಖಂಡಿತ ಚೆಕ್ ಮಾಡಿ. ಅದರ ಆಫರ್ಸ್ ಇದ್ದಾಗ ಒಳ್ಳೆ ಡೀಲ್ಸ್ ಸಿಕ್ಕತ್ತೆ. ಇಲ್ಲ ಅಂತಂದ್ರೂ ಏನು ಪೇ ಮಾಡ್ತೀವಲ್ಲ ಅದಕ್ಕೆ ತುಂಬ ವರ್ತ್ ಇದೆ. ಇಲ್ಲೊಂದು ಬೆಕ್ಕಿದೆ, ಅದನ್ನು ನೋಡಿ ನನ್ನ ಮಗಳು ಹೆದರ್ಕೊತಾ ಇದ್ದಾಳೆ. ಬರಲ್ಲ, ಹೆದರ್ಬೇಡ, ಆ ಕಡೆ ಹೋಗೋಣ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಯು ಎಂಜಾಯ್ಡ್? ಯು ಲೈಕ್ ದಿಸ್ ರೆಸಾರ್ಟ್? ಯು ವಾಂಟ್ ಟು ಕಮ್ ಅಗೇನ್? ವೈ ಯು ಆರ್ ಗೆಟಿಂಗ್ ಸ್ಕೇರ್ಡ್? ಅದೇನು ಕಚ್ಚಲ್ಲಮ್ಮ, ಹೋಗುತ್ತೆ. ಅಮ್ಮಮ್ಮ ಮನೇಲಿ ಇತ್ತಲ್ಲ ಅದೇ ಥರ ಬಿಲ್ಲಿ. ನಿಮಗೆ ಮತ್ತೆ ಪೆಟ್ ಅಂದರೆ ಇಷ್ಟ ಅಂತಿದ್ದೆ, ಬೇಡವಾ? ನಿಂಗೇನು ಇಷ್ಟ ಮಗಳೇ ಇಲ್ಲಿ ರೆಸಾರ್ಟಲ್ಲಿ? ನಿಂಗೆ ಈ ರೆಸಾರ್ಟಲ್ಲಿ ಏನು ಇಷ್ಟ ಆಯಿತು ಹೇಳ. ಅದು ಹೋಗ್ತಾ ಇದೆ, ಅದು ಆ ಕಡೆ ಹೋಗ್ತಾ ಇದೆ. ಏನು ಇಷ್ಟ ಆಯ್ತು ನಿಂಗೆ ಇಲ್ಲಿ ರೆಸಾರ್ಟಲ್ಲಿ? ಯಾವ ಪೂಲು? ಸ್ಲೈಡ್ ಇಷ್ಟ ಆಯ್ತಾ? ಮತ್ತೆ ಹೆದರ್ಕೊಂತಿದ್ದೆ. 3 ಹೊತ್ತು ಪೂಲಲ್ಲೇ ಕಳೆದಿದ್ದೀವಿ. ಒಂಥರ ಅಷ್ಟು ಚೆನ್ನಾಗಿತ್ತು. ಮತ್ತು ಟೆಂಪ್ರೇಚರ್ ಕಂಟ್ರೋಲ್ ಇದ್ದಿದ್ದರಿಂದಾಗಿ ಈ ಚಳಿನಲ್ಲೂ ತುಂಬ ಎಂಜಾಯ್ ಮಾಡಿದ್ವಿ ಪೂಲಲ್ಲಿ. ಬಫೆಟ್ ಲಂಚ್, ಬ್ರೇಕ್ಫಾಸ್ಟ್, ಡಿನ್ನರ್ ಸೂಪರಾಗಿತ್ತು.
ಸ್ಟಾಫ್ಸ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಇದ್ದಾರೆ. ಸೊ ನಾವೀಗ ಲಂಚ್ ಮುಗಿಸಿ ಹೊರಡ್ತೀವಿ. ಆಮೇಲೆ ನೆಕ್ಸ್ಟ್ ಇವತ್ತು ಏನೇನಾಗುತ್ತೆ ಆದರೆ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇಲ್ಲಾಂದರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ 31st ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ, ನ್ಯೂ ಇಯರ್ನ ಹೇಗೆ ವೆಲ್ಕಮ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನ್ಯೂ ಇಯರ್ದು ನೈಟ್ ಏನೆಲ್ಲ ಆಯಿತು ಅಂತ ನಾನು ಆಗಲೇ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಲಾಸ್ಟ್ ವೀಡಿಯೋನಲ್ಲಿ. ಅದು ಸೆಕೆಂಡ್ ಬರಬೇಕಿತ್ತು, ಈ ವಿಡಿಯೋ ಫಸ್ಟ್ ಬರಬೇಕಿತ್ತು. ಬಟ್ ನ್ಯೂ ಇಯರ್ ವಿಡಿಯೋ ಅವತ್ತಿನ ದಿನಾನೇ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇದು ನೆಕ್ಸ್ಟ್ ಬರ್ತಾ ಇದೆ. ಈ ವಿಡಿಯೋನ ನೋಡ್ತಾ ಇರೋರು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿ ಫಸ್ಟ್ ಪಾರ್ಟ್ ನೋಡಬೇಕಂತಿದ್ರೆ ನನ್ನ ಚಾನಲ್ನಲ್ಲಿ ಇರೋ ವಿಡಿಯೋನ ಖಂಡಿತ ನೋಡಿ. ನ್ಯೂ ಇಯರ್ಗೆ ಬಿಫೋರ್ ಒಂದು ವಿಡಿಯೋ ಹಾಕಿದ್ದೀನಿ. ಅದರಲ್ಲಿ ಕೋವ್ರೊಟಾನದು ನೈಟ್ ವ್ಯೂ ಮತ್ತು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಿದ್ದೀನಿ. Now it's time to say bye to ಕೋವ್ರೊಟಾನ. ತುಂಬ ಎಂಜಾಯ್ ಮಾಡಿದ್ವಿ 2 ದಿನ. ಇದೊಂದು ಮರಿಲಾಗದಿರೋ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಸೊ ನಿಮಗೂ ಎಲ್ಲ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ದುಬೈನಲ್ಲಿರುವಂಥ ವಿಶೇಷಗಳ ಬಗ್ಗೆ, ವಿಶೇಷವಾದ ಪ್ಲೇಸ್ಗಳ ಬಗ್ಗೆ ನಾನು ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Take care. Bye bye. Lots of love.